ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸನ್ಮತಿ ಪಿ ರಾವ್. ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬೆಂಗಳೂರಲ್ಲಿ. ಎಲ್ಲ ಆರೋಗ್ಯ ವೀಕ್ಷಕರಿಗೂ ನಮಸ್ಕಾರ. ನಾನು ಇವತ್ತು ಈ ಒಂದು ಸಂಚಿಕೆಯಲ್ಲಿ ಆಯುರ್ವೇದದ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ನಾನು ನಿಮ್ಗೆಲ್ರಿಗೂ ಕೊಡೋಕ್ಕೆ ಇಷ್ಟಪಡ್ತೀನಿ. ಆಯುರ್ವೇದ ಅನ್ನೋದು ನಾವು ಅಂದ್ಕೊಂಡಿರೋ ಥರ ಬರೇ ಒಂದು ವೈದ್ಯ ಪದ್ಧತಿ ಅಷ್ಟೇ ಅಲ್ಲ, ಇದು ಭಾರತದ ವೈದ್ಯ ಪದ್ಧತಿ. ಈ ವೈದ್ಯ ಪದ್ಧತಿಯಲ್ಲಿ ಇದು ಒಂದು ರೀತಿಯಲ್ಲಿ ಆರೋಗ್ಯದ ಒಂದು ಮ್ಯಾನ್ಯುಯಲ್ ಅಂತ ನಾವೆಲ್ಲರೂ ಹೇಳ್ಬೋದು. ಆರೋಗ್ಯ ಈ ಪ್ರೋಗ್ರಾಮ್ನ ಹೆಸರು ಎಷ್ಟು ವಿಶೇಷವಾಗಿದೆಯೋ ಅದೇ ರೀತಿ ಆಯುರ್ವೇದ, ಇದರಲ್ಲಿ 2 ಪದಗಳಿದೆ, ಆಯುರ್ ಮತ್ತು ವೇದ ಅಂತ. ಆಯುರ್ ಅನ್ನೋದು ಲೈಫ್ ಅಥವಾ ಒಂದು ಜೀವನ. ನಾವು ಹುಟ್ಟಿನಿಂದ ಸಾವವರೆಗೂ ಯಾವ ರೀತಿ ಒಂದು ಜೀವನ ಶೈಲಿನ ನಾವು ನಡೆಸ್ಕೊಳ್ಬೇಕು, ಜೀವನದಲ್ಲಿ ಅದರದ ಅರ್ಥ ಏನು, ನಾವು ಅದನ್ನು ಹೇಗೆ ಜವಾಬ್ದಾರಿಯಿಂದ ನಮ್ಮ ಜೀವನವನ್ನು ನಾವು ಒಂದು ಸೊಸೈಟಿಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಹಾಗೆ ಅದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಾವು ಆಹಾರನ ಸೇವನೆ ಮಾಡಬೇಕು, ಯಾವ ಋತುವಲ್ಲಿ ನಾವು ಯಾವ ರೀತಿ ಲೈಫ್ ರೆಜಿಮೆನ್ನ ಫಾಲೋ ಮಾಡಬೇಕು, ಇದೆಲ್ಲ ಕೂಡ ಆಯುರ್ವೇದ ಹೇಳುತ್ತೆ. ಇದು ಒಂದು ಆಸ್ಪೆಕ್ಟ್ ಆದರೆ, ಅಂದರೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂತ ನಾವು ಹೇಳ್ಬೋದು. ಕ್ಯೂರೇಟಿವ್ ಆಸ್ಪೆಕ್ಟ್ ಅನ್ನೋದು ಒಂದು ಬರುತ್ತೆ. ಅಂದರೆ ಯಾರಾದರೂ ಮನುಷ್ಯಗೆ ಕಾಯಿಲೆ ಬಂದಿದ್ರೆ ಆ ಕಾಯಿಲೆ ಕಾರಣದಿಂದ ಹಿಡಿದು ಅದರಲ್ಲಿ ಕಾಣುವ ಲಕ್ಷಣಗಳಿಂದ ಹಿಡಿದು ಅದಕ್ಕೆ ಏನು ಸಮಾಧಾನವಾಗಿ ನಾವು ಚಿಕಿತ್ಸೆಯನ್ನು ಕೊಡ್ಬೋದು. ಸೊ ಆ ಚಿಕಿತ್ಸೆ ಹೇಗೆ ಕೆಲಸ ಮಾಡುತ್ತೆ, ಸೊ ಇದರಿಂದ ಅವರ ಒಂದು ಆರೋಗ್ಯ ಸಮಸ್ಯೆ ಕಡಿಮೆ ಆಗುತ್ತೆ, ಹಾಗೆ ಅದರ ನಂತರ ಯಾವ ರೀತಿಯ ಪಥ್ಯಗಳು ತೊಗೊಳ್ಬೇಕು, ಸೊ ಇವೆಲ್ಲ ಕೂಡ ಆಯುರ್ವೇದ ಹೇಳುತ್ತೆ. ಆಯುರ್ವೇದ ಒಂದು ಲೈಫ್ ಸ್ಟೈಲ್ ಮ್ಯಾನ್ಯುಯಲ್ ಅಂತ ಹೇಳಿದೆ ನಾನು ನಿಮಗೆ. ಸೊ ಇದರಲ್ಲಿ ಯಾವ ರೀತಿ ಏನು ಹೇಳುತ್ತೆ ಅಂದರೆ 2 ಆಸ್ಪೆಕ್ಟು. ಮೊದಲನೇದಾಗಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ಅಂದರೆ ಒಬ್ಬ ಹೆಲ್ತಿಯಾಗಿದ್ದಾನೆ, ಒಬ್ಬ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು ಅನ್ನೋದಕ್ಕೆ ಯಾವ ರೀತಿಯಲ್ಲಿ ನಮ್ಮ ಲೈಫ್ ಸ್ಟೈಲ್ ಇರಬೇಕು, ಯಾವ ರೀತಿ ಆಹಾರನ ತೊಗೊಳ್ಬೇಕು, ಯಾವ ರೀತಿ ನಾವು ಸೀಸ್ನಲ್ ರೆಜಿಮ್ ಆಗಿರ್ಬೋದು ಅಥವಾ ಡೇ ರೆಜಿಮ್, ನೈಟ್ ರೆಜಿಮ್ ಯಾವ ರೀತಿ ಫಾಲೋ ಮಾಡಬೇಕು, ಇದನ್ನೆಲ್ಲ ಆಯುರ್ವೇದ ಹೇಳುತ್ತೆ. ಅದ್ರ ಜೊತೆಗೆ ಕೆಲವು ರೆಜುವಿನೇಟಿಂಗ್ ಅಥವಾ ಕೆಲವು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಹರ್ಬ್ಸ್ ಆಗಿರ್ಬೋದು ಅಥವಾ ಔಷಧಿಗಳಾಗಿರ್ಬೋದು, ವನೌಷಧಿಗಳಾಗಿರ್ಬೋದು, ಸೊ ಇದರ ಒಂದು ದಿನನಿತ್ಯ ಸೇವನೆಯಿಂದ ಹೇಗೆ ನಮ್ಮ ಆರೋಗ್ಯವನ್ನು ನಾವಿನ್ನು ಸ್ಟೆಬಿಲೈಸ್ ಮಾಡಿ ಅದನ್ನು ಉತ್ತಮವಾಗಿ ಮಾಡ್ಕೊಳ್ಬೋದು ಅನ್ನೋದೆಲ್ಲ ಆಯುರ್ವೇದ ಹೇಳುತ್ತೆ. ಜೊತೆಗೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣವಂದಾದರೆ ಆತುರಸ್ಯ ರೋಗ ಅನ್ನೋದು, ಅಂದರೆ ಒಬ್ಬ ಮನುಷ್ಯನಿಗೆ ಕಾಯಿಲೆ ಬಂದಿದ್ದರೆ ಆ ಕಾಯಿಲೆನ ಹೇಗೆ ಗುಣಪಡಿಸ್ಕೊಳ್ಳೋದು, ಹಾಗೆ ಆ ಕಾಯಿಲೆ ಬರದೇ ಇರೋ ಥರ ಯಾವ ರೀತಿ ನಾವು ನೋಡ್ಕೊಳ್ಬೇಕು ದೇಹನ, ಇದ್ರದ್ದೆಲ್ಲ ಹೇಳುತ್ತೆ. ಅಥವಾ ಒಂದು ಸೊಸೈಟಿಗೆ ಈ ಥರದ್ದು ಒಂದು ಕಾಯಿಲೆ ಬಂದಿದೆ, ನೆಕ್ಸ್ಟ್ ಪೀಳಿಗೆ ಅದನ್ನು ಫಾಲೋ ಆಗಬಾರ್ದು, ಅಥವಾ ಈ ಥರ ಒಂದು ಇವಾಗ ಸೊಸೈಟಿಲಿ ಒಂದು ಕಾಯಿಲೆ ಬಂದಿದೆ, ಅದು ಸ್ಪ್ರೆಡ್ ಆಗಬಾರ್ದು, ಸೊ ಪ್ರಿಕಾಷನರಿ ಮೆಷರ್ಸ್ ಏನು ಮಾಡಬೇಕು ಅದ್ರದ್ದು ಬಗ್ಗೆ ಕೂಡ ಆಯುರ್ವೇದ ಹೇಳುತ್ತೆ. ಪ್ರಿವೆಂಟಿವ್ ಮೆಡಿಸಿನ್ ಆಗಿರ್ಬೋದು, ಇವೆಲ್ಲ ಕೂಡ ಆಯುರ್ವೇದ ಗಿವ್ಸ್ ಅ ವೆರಿ ಗುಡ್ ಫೀಡ್ಬ್ಯಾಕ್. ಸೊ ಆಯುರ್ವೇದದಲ್ಲಿ ನಾವು ಸಾಮಾನ್ಯವಾಗಿ ನೋಡಬೇಕು ಅಂದರೆ ವಿ ಟಾಕ್ ಅಬೌಟ್ 8 ಬ್ರಾಂಚಸ್. ಅಂದರೆ ಇದರಲ್ಲಿ ಒಂದು 8 ಸಬ್ಜೆಕ್ಟ್ಸ್ಗಳನ್ನು ನಾವು ನೋಡ್ತೀವಿ. ಇವಾಗ ನೀವು ಸ್ಪೆಷಲೈಸೇಷನ್ಸ್ ಅಂತ ನಾವು ಏನು ಕೇಳಿಸ್ಕೊಂಡಿರ್ತೀವೋ ಈಗ ಅದೇ ರೀತಿಯಲ್ಲಿ ಕಾಯ ಬಾಲಗ್ರಹ ಊರ್ಧ್ವಾಂಗ ಶಲ್ಯ ದ್ರಂಷ್ಟ್ರ ಜರಾವೃಷಹಿ ಅಂದರೆ ಈ 8 ಬ್ರಾಂಚಸ್ಸಲ್ಲಿ ದೇಹದ ಒಂದು ಕೆಲವು ಕಾಯಿಲೆಗಳು, ಅದನ್ನು ಸಂರಕ್ಷಣೆ ಮಾಡಿಕೊಳ್ಳುವ ಒಂದು ದೇಹನ ಸಂರಕ್ಷಣೆ ಮಾಡ್ಕೊಳ್ಳೋ ವಿಧಿ, ಕಾಯಿಲೆಗಳು ಬಂದಿದ್ದರೆ ಅದನ್ನು ಗುಣ ಮಾಡ್ಕೊಳ್ಳೋ ವಿಧಿಗಳು, ಸೊ ಇವೆಲ್ಲ ಒಂದಾದರೆ. 2 ಪೀಡಿಯಾಟ್ರಿಕ್ಸ್ ಅಥವಾ ಮಕ್ಕಳಲ್ಲಿ ಕಾಯಿಲೆಗಳು ಬಂದಿದ್ದರೆ ಅದನ್ನು ಹೇಗೆ ನೋಡ್ಕೊಳ್ಬೇಕು, ಅವರಿಗೆ ಔಷಧಿನ ಹೇಗೆ ಕೊಡಬೇಕು, ಯಾವ ರೀತಿಯಲ್ಲಿ ಅವ್ರಿಗೆ ಮೈಲ್ಡಾಗಿರೋ ಔಷಧಿಗಳನ್ನು ಕೊಡುತ್ತೀವೋ, ಸೊ ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಜೀವಕ ಆಚಾರ್ಯ ಜೀವಕ ಕಾಶ್ಯಪ ಸಂಹಿತಾನ ಬರೆದಿರೋರು ಇವರು. ಈಸ್ ದ ಫಸ್ಟ್ ಪೀಡಿಯಾಟ್ರಿಷಿಯನ್ ನೋನ್ ಟು ಮ್ಯಾನ್ಕೈಂಡ್. ಒಂದು ಇವಾಗ ಇತ್ತೀಚೆಗೆ ಬಂದಿರೋದು ಒಂದು 18th ಸೆಂಚುರಿ ಪೀಡಿಯಾಟ್ರಿಕ್ ಬುಕ್ ಇರ್ಬೋದು, ಬಟ್ ಆಯುರ್ವೇದದಲ್ಲಿ ಮಕ್ಕಳಿಗೆ ಸ್ಪೆಷಲ್ಲಾಗಿ ಕೊಡಬೇಕಾಗಿರೋ ಔಷಧಿ ಇದನ್ನು ಮೆನ್ಷನ್ ಮಾಡಿರೋದು ಆಲ್ಮೋಸ್ಟ್ 8th ಸೆಂಚುರಿ ಟೈಮಲ್ಲಿ ಅಲ್ವಾ, ಅಥವಾ 12th ಸೆಂಚುರಿ ಟೈಮಲ್ಲಿ ಇದ್ರದ್ದು ಬಗ್ಗೆ ಆಗಲೇ ಮೆನ್ಷನ್ ಮಾಡಿರ್ತಾರೆ. ಸೊ ದ ಫಸ್ಟ್ ಪೀಡಿಯಾಟ್ರಿಕ್ ಬುಕ್ ದಟ್ ಈಸ್ ಅವೈಲೇಬಲ್ ಟು ಮ್ಯಾನ್ಕೈಂಡ್ ಈಸ್ ಇನ್ ಆಯುರ್ವೇದ. ಸೊ ಗೃಹ ಊರ್ಧ್ವಾಂಗ. ಸೊ ನೆಕ್ಸ್ಟ್ ಬರೋದು ಈ ಟಾಕ್ಸಿಕಾಲಜಿಗೆ ಸಂಬಂಧಪಟ್ಟಿರೋದು, ಅಥವಾ ಈ
ಕೆಲವು ವಿಷಗಳು ಅಂತ ನಾವು ಹೇಳಿದಾಗ ಇದು ಸಾಮಾನ್ಯವಾಗಿ ಒಂದು ಪದನ ಉಪಯೋಗಿಸ್ತಾ ಇರೋದು. ನಮ್ಮಲ್ಲಿ ನಾವು ವಿ ಆರ್ ಎಕ್ಸ್ಪೋಸ್ ಟು ಅ ಲಾಟ್ ಆಫ್ ಟಾಕ್ಸಿನ್ಸ್ ಇನ್ ದಿ ಎನ್ವಿರಾನ್ಮೆಂಟ್. ಈ ಟಾಕ್ಸಿನ್ಸು ಕೆಲವು ಸಲ ಏನಾದರೂ ಹುಳುಗಳು ಕಚ್ಚಿರೋದ್ರಿಂದ ಆಗಿರ್ಬೋದು, ಅಥವಾ ಈ ಟಾಕ್ಸಿಕ್ ಎನ್ವಿರಾನ್ಮೆಂಟಿಂದ ಆಗಿರ್ಬೋದು, ಅಥವಾ ನಾವು ಯೂಸ್ ಮಾಡ್ತಕ್ಕಂಥ ಕೆಲವು ಆರ್ಟಿಫಿಷಿಯಲ್ ಸಬ್ಸ್ಟೆನ್ಸಸ್, ಮ್ಯಾನ್ ಮೇಡ್ ಸಬ್ಸ್ಟೆನ್ಸಸ್, ಪ್ಲಾಸ್ಟಿಕ್ನೆಲ್ಲ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ದೇಹಕ್ಕೆ ಹಾನಿ ಆಗ್ಬೋದು. ಸೊ ಅದರಿಂದ ಹೊರಗಡೆ ಬರಬೇಕು. ಸೊ ಅದರದ್ದು ಎಫೆಕ್ಟ್ ದೇಹದಲ್ಲಿ ಇರಬಾರ್ದು. ಸೊ ಇದ್ರ ಬಗ್ಗೆ ಕೂಡ ಆಯುರ್ವೇದ ನಮಗೆ ಕೆಲವು ಇನ್ಫಾರ್ಮೇಷನ್ಗಳನ್ನು ಕೊಡುತ್ತೆ. ಹಾಗೆ ರೆಜುವಿನೇಟಿಂಗ್ ಥೆರಪೀಸ್. ಸೊ ಇವಾಗ ಒಬ್ಬ ಮನುಷ್ಯನ ಒಂದು ಆರೋಗ್ಯ ಸ್ಥಿತಿನ ನಾನು ಹೇಳಿದ್ರ ಥರ ಉತ್ತಮವಾಗಿ ಒಂದು 100 ವರ್ಷ, ಒಂದು 120 ವರ್ಷವರೆಗೂ ಆರೋಗ್ಯ ಸ್ಥಿತಿ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ನಾವು ಅದನ್ನ ಕಾಪಾಡ್ಕೊಳ್ಬೇಕು ಅಂದರೆ ಏನೇನು ಮಾಡಬೇಕು ಅದರದ್ದೆಲ್ಲದ್ರ ಬಗ್ಗೆ ಕೂಡ ಆಯುರ್ವೇದ ಹೇಳುತ್ತೆ. ಅದು ಜ್ವರ ಮತ್ತು ಇನ್ನು ಋಷಹಿ ಅಥವಾ ರೀಪ್ರೊಡಕ್ಷನ್ ತೊಂದರೆಗಳು ಕಾಣಿಸ್ಕೊಳ್ಳೋದು, ಇನ್ಫರ್ಟಿಲಿಟಿ ಇಶ್ಯೂ ಕಾಣಿಸ್ಕೊಳ್ಳೋದು. ಸೊ ಅದಕ್ಕೆ ಬಗೆಹರಿಸೋಕ್ಕೆ ಯಾವ ರೀತಿಯಲ್ಲಿ ನಾವು ಚಿಕಿತ್ಸೆಗಳು ತೊಗೊಳ್ಬೋದು, ಹಾಗೆ ಯಾವ ರೀತಿ ಔಷಧಿಗಳನ್ನು ತೊಗೊಳ್ಬೇಕು ಅನ್ನೋದನ್ನು ಆಯುರ್ವೇದ ನಮಗೆ ಹೇಳುತ್ತೆ. ಸೊ ಅದಲ್ಲದೆ ಕೆಲವು ಸರ್ಜಿಕಲ್ ಪ್ರೊಸೀಜರ್ಸ್ ಬಗ್ಗೆ ಕೂಡ ಆಯುರ್ವೇದ ಸಾಕಷ್ಟು ಮಟ್ಟಿಗೆ ಇನ್ಫಾರ್ಮೇಷನ್ ಕೊಡುತ್ತೆ. ದ ಫಸ್ಟ್ ಸರ್ಜನ್ ನೋನ್ ಟು ಮ್ಯಾನ್ಕೈಂಡ್ ಇಸ್ ಆಚಾರ್ಯ ಸುಶ್ರುತ. ಇವ್ರನ್ನ ಫಾದರ್ ಆಫ್ ಮೆಡಿಸಿನ್ ಅಂತ ಹೇಳ್ತಾರೆ, ಫಾದರ್ ಆಫ್ ಸರ್ಜರಿ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಕಾರಣ ಇದೆ. ಸುಶ್ರುತ ಎಂತಕ್ಕಂಥ ಒಬ್ಬರು ಋಷಿ ಮುನಿ, ಇವರು ಆಲ್ಮೋಸ್ಟ್ ಒಂದು 3rd ಸೆಂಚುರಿ ಟೈಮಲ್ಲೇ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್, ಅಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಆಪ್ರೇಷನ್ ಮಾಡಬೇಕು ಅಂತ ಇದ್ದಾಗ ಕೆಲವು ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡ್ತಾರೆ. ಅದರದ್ದು ಪರಿಚಯನ ಆ ಕಾಲದಲ್ಲೇ ಆ ಕಾಲದಲ್ಲೇ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಹಾಗೆ ಸಿಸೇರಿಯನ್ ಸೆಕ್ಷನ್ ಅಥವಾ ಮಗು ಹುಟ್ಟ ಸಮಯ ಬಂದಾಗ ತೊಂದರೆಗಳು ಕಾಣಿಸ್ಕೊಂಡಾಗ ಒಂದು ಸಿಸೇರಿಯನ್ ಮಾಡಿ ತಾಯಿ ಮತ್ತು ಮಗುವಿನ ಜೀವನವನ್ನು ಇಬ್ಬರನ್ನೂ ಕಾಪಾಡ್ಕೊಳ್ಬೋದು ಅನ್ನೋ ಒಂದು ಸರ್ಜರಿಯಿಂದ ಇದ್ರದ್ದು ಬಗ್ಗೆ ಇನ್ಫಾರ್ಮೇಷನ್ನ ಆಚಾರ್ಯ ಸುಶ್ರುತ ಹೇಳ್ತಾರೆ. ಹಾಗೆ ಕೆಲವು ಪ್ಲಾಸ್ಟಿಕ್ ಸರ್ಜಿಕಲ್ ಆಪ್ರೇಷನ್ಸ್ ಆಗಿರ್ಬೋದು, ಅಥವಾ ಕೆಲವೊಂದು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ನ ಮತ್ತೆ ಅದನ್ನು ಸರಿಪಡಿಸೋದಾಗಿರ್ಬೋದು, ಅಥವಾ ಕೆಲವು ಕ್ಯಾಟ್ರಾಕ್ಟ್ ಸರ್ಜರೀಸ್, ಇದ್ರದ್ದು ಬಗ್ಗೆ ಹಲವಾರು ಇನ್ಫಾರ್ಮೇಷನ್ನು ಆಯುರ್ವೇದದಲ್ಲಿದೆ. ಆದರೆ ಒಂದು ನಮಗೆ ಈ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ಳುವ ಒಂದು ತೊಂದರೆಗಳೇನು ಅಂದರೆ, ನಮ್ಮಲ್ಲಿದ್ದಿದ್ದು ಇನ್ಫಾರ್ಮೇಷನ್ ಸಾಕಷ್ಟು ಮಟ್ಟಿಗೆ ತುಂಬ ಹೆಚ್ಚಾಗಿತ್ತು. ಆದರೆ ನಮ್ಮಲ್ಲಿ ನಮ್ಮ ದೇಶಕ್ಕೆ ಬಂದಿದ್ದು ಒಂದು ಇನ್ವೇಷನ್ಸಿಂದ ಕಾರಣಗಳಾಗಿರ್ಬೋದು, ಅಥವಾ ಇನ್ಫಾರ್ಮೇಷನ್ನು ಒಂದು ಸ್ವಲ್ಪ ಮಟ್ಟಿಗೆ ಎಲ್ಲ ಡ್ಯಾಮೇಜ್ ಆಗಿ ಕೆಲವು ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಷನ್ ನಮ್ಮ ಹತ್ರ ಉಳ್ಕೊಂಡಿದೆ. ಬಟ್ ಇರೋದ್ರಲ್ಲೂ ಕೂಡ ವಿ ಹ್ಯಾವ್ ಸೋ ಮಚ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಆಯುರ್ವೇದ ಆ್ಯಂಡ್ ದ ವೇ ಆಯುರ್ವೇದ ಈಸ್ ವರ್ಕಿಂಗ್. ಆ್ಯಂಡ್ ನಾವು ಕೂಡ ನಮ್ಮ ಪ್ರಾಕ್ಟೀಸಲ್ಲಿ ನೋಡಿದ್ದೀವಿ ಎಷ್ಟೊಂದು ಕಾಯಿಲೆಗಳು ಸರ್ಜರಿ ಮೂಲಕ ಕೆಲವು ಸಲ ಅದನ್ನು ತೆಗೆಸ್ಬೇಕು ಅಂತ ಹೇಳಿರ್ತಾರೆ. ಆದರೆ ಅವ್ರು ಆಯುರ್ವೇದದ ಮೂಲಕ ಯಾವುದೇ ಒಂದು ಸರ್ಜಿಕಲ್ ಆಪ್ರೇಷನ್ ಇಲ್ಲದೆ ಬರೀ ಚಿಕಿತ್ಸೆಗಳಲ್ಲೇ ಅದನ್ನು ಸರಿ ಮಾಡ್ಕೊಳ್ಳೋದು ಕೂಡ ಉಂಟು. ಸೊ ಆಯುರ್ವೇದದ ಒಂದು ಟ್ರೆಷರ್ ಅಂತ ಏನಿದೆಯಲ್ಲ, ಇದು ನಮ್ಮ ಭಾರತ ದೇಶದಿಂದ ಬಂದಿರೋದು. ಆ್ಯಂಡ್ ವಿ ಶುಡ್ ಫೀಲ್ ವೆರಿ ಪ್ರೌಡ್ ಅಬೌಟ್ ಇಟ್. ಇವತ್ತು ನಾನು ಮಾತಾಡ್ತಾ ಇರೋದು ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುವ ಕೆಲವು ತೊಂದರೆಗಳು. ಸೊ ಹೆಣ್ಮಗುಗೆ ನಾವು ರೈಟ್ ಫ್ರಮ್ ಮೆನಾರ್ಕ್ ಟು ಮೆನೋಪಾಸ್, ಇದನ್ನು ರೀಪ್ರೊಡಕ್ಟಿವ್ ಲೈಫ್ ಅಂತ ಹೇಳ್ತೀವಿ. ಸೊ ನಮ್ಮ ಒಂದು ಜೀವನ ಅವಧಿಯಲ್ಲಿ ನಾವು ನೋಡಿರೋ ಥರ ದೆರ್ ಆರ್ 3 ಸ್ಟೇಜಸ್, 3 ಸ್ಟೇಜ್ಗಳಿರುತ್ತೆ. ಒಂದು ಬಾಲಾವಸ್ಥಾ ಅಂತ, ಅಂದರೆ 12 ವರ್ಷದವರೆಗೂ ಮಗುವಿಗೆ ನಾವು ಬಾಲ ಅಂತ ಕರಿತೀವಿ. ಅಥವಾ ಇನ್ನು ಅದರಲ್ಲಿ ದೇಹದಲ್ಲಿ ಟಿಶ್ಯೂಗಳಾಗಿರ್ಬೋದು ಅಥವಾ ಆರ್ಗನ್ ಸಿಸ್ಟಮ್ಸ್ಗಳಾಗಿರ್ಬೋದು, ಅದು ಡೆವಲಪ್ ಆಗ್ತಾ ಇರುತ್ತೆ, ಇನ್ನು ಫೈನ್ ಟ್ಯೂನ್ ಆಗ್ತಾ ಇರುತ್ತೆ. ಸೊ ಎಲ್ಲ ಆರ್ಗನ್ಸು ಕೂಡ ಇನ್ನೂ ಸ್ಟ್ರೆಂಥನ್ ಆಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ. ಸೊ ಇದು ಆ ಒಂದು ಸ್ಟೇಜು. ಎರಡನೇದು ಬರ್ತಕ್ಕಂಥದ್ದು ಯೌವನದ್ದು, ಆಮೇಲೆ ಪ್ರೌಢಾವಸ್ಥೆ. ಸೊ ದ ಮಿಡಲ್ ಏಜ್ ಗ್ರೂಪ್ ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ ಒಂದು 50 to 60 ಇಯರ್ಸ್ವರೆಗೂ ಇದನ್ನು ಕನ್ಸಿಡರ್ ಮಾಡ್ತೀವಿ, ಪೋಸ್ಟ್ 16-17 ಇಯರ್ಸ್. ಸೊ ಇದರಲ್ಲಿ ಸಾಕಷ್ಟು ಮಟ್ಟಿಗೆ ಚೇಂಜಸ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಆಯುರ್ವೇದದ ಪ್ರಕಾರ ಈ ಮೊದಲನೆಯ ಸ್ಟೇಜು ಬಾಲಾವಸ್ಥಾನ ಹೇಗೆ ದೇಹದಲ್ಲಿ ಬೆಳವಣಿಗೆ ಆಗ್ತಾ ಇದೆಯೋ ಅದನ್ನು ನಾವು ಕಫದೋಷಕ್ಕೆ, ಕಫ ಪ್ರಕೃತಿಯ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ನಡೀತಾ ಇರುತ್ತೆ. ಸೊ ಇದು ಎರಡನೇದು.
ಈ ಪಿತ್ತಾವಸ್ಥದಲ್ಲಿ ದೇಹದ ಒಂದು ಬೆಳವಣಿಗೆ ಆಗಿರ್ಬೋದು ಅಥವಾ ಅದರದ್ದು ಕ್ರಿಯೆಗಳೆಲ್ಲ ನಡೀತಾ ಇರೋದು. ಅದರ ನಂತರ ಬರ್ತಕ್ಕಂಥದ್ದು ವೃದ್ಧಾವಸ್ಥೆ, ಅಂದರೆ ಏಜ್ ಆಗ್ತಾ ಆಗ್ತಾ ಬರ್ತಕ್ಕಂಥ ಕಾಯಿಲೆಗಳು ಅವೆಲ್ಲ ಕಾಣಿಸ್ಕೊಳ್ಳೋದು ನಾರ್ಮಲಿ ಆಫ್ಟರ್ 60. ಸೊ ಇದನ್ನು ವೃದ್ಧಾವಸ್ಥೆ ಅಂತ ಹೇಳ್ತೀವಿ. ಸೊ ಈ ಹೆಣ್ಮಕ್ಳಲ್ಲೂ ಕೂಡ ಇದೇ ರೀತಿಯಲ್ಲಿ ಒಂದು ಬಾಲಾವಸ್ಥಾ, ಪ್ರೌಢಾವಸ್ಥಾ ಹಾಗೆ ವೃದ್ಧಾವಸ್ಥಾ ನಡೆಯುತ್ತೆ. ಅದರಲ್ಲಿ ನಮ್ಮ ರೀಪ್ರೊಡಕ್ಟಿವ್ ಲೈಫ್ ಆಗಿರ್ಬೋದು ಅಥವಾ ಈ ಒಂದು ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನಿನ ಒಂದು ಅಡ್ಮಿನಿಸ್ಟ್ರೇಷನಿಂದ ಮೆನಾರ್ಕಿ ಅಥವಾ ಮುಟ್ಟು ಶುರು ಆಗೋದಿಂದ ಹಿಡಿದು ಮೆನೋಪಾಸ್ ಅಥವಾ ಮುಟ್ಟು ನಿಲ್ಲವರೆಗೂ ಬರ್ತಕ್ಕಂಥ ಈ ಒಂದು ಕೆಲವು ದೇಹದಲ್ಲಿ ಆಗ್ತಕ್ಕಂಥ ಚೇಂಜಸ್ಸು ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಸೊ ಮೆನಾರ್ಕಿ ಅಥವಾ ಮುಟ್ಟು ಶುರು ಆಗೋದು ಒಂದು ವಯಸ್ಸನ್ನು ನಾವು ನೋಡಿದಾಗ ಆಲ್ಮೋಸ್ಟ್ ಬಿಟ್ವೀನ್ ದ ಏಜ್ ಆಫ್ 12 to 16. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ, ನಾವು ತಗೊಳ್ತಿರುವ ಒಂದು ಆಹಾರ ಪದ್ಧತಿಯ ಶೈಲಿಯಿಂದ ಇರ್ಬೋದು ಅಥವಾ ಎಕ್ಸ್ಪೋಜರ್ ಟು ಲಿಟಲ್ ಬಿಟ್ ಆಫ್ ಒಂಥರ ಸೋಷಿಯಲ್ ಎಕನಾಮಿಕ್ಸ್ ಸ್ಟೇಟಸ್ ಅಥವಾ ನಮ್ಮ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಿಂದ ಇರ್ಬೋದು ಅಥವಾ ನಾವು ಕೆಲವು ಸಲ ಉಪಯೋಗಿಸುವಂಥ ಈ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಕಾರಣಗಳಿಂದ ಹೆಣ್ಮಕ್ಳಲ್ಲಿ ಒಂದು 12, 13, 14 ವಯಸ್ಸಲ್ಲಿ ಬರಬೇಕಾಗಿರೋ ದೇಹ ಬದಲಾವಣೆಗಳು ಮುಂಚೆನೇ ಅವರು ಇನ್ನು ಚಿಕ್ಕ ಮಕ್ಕಳು ಇದ್ದಾಗನೇ ಈ ಬದಲಾವಣೆಗಳು ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಸೊ ಆಲ್ಮೋಸ್ಟ್ ಒಂದು 6, 7, 8 ಇಯರ್ಸಲ್ಲಿ ಇದ್ದಾಗನೇ ಅವ್ರನ್ನಲ್ಲಿ ಕೆಲವು ಬದಲಾವಣೆಗಳು ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಸೊ ಕೆಲವು ನಮಗೆ ಇವಾಗ ಒಂದು ಋತುಚಕ್ರ ಶುರು ಆಗಬೇಕು ಅಂದರೆ ಅದರದ್ದು ಒಂದು ಟೈಮ್ ಇರುತ್ತೆ, ಕಾಲಜ ಅಂತ ಹೇಳ್ತೀವಿ. ಅಕಾಲವಾಗಿ ಆಗೋದು ಯಾವಾಗ ಅಂದರೆ ಅದು ತೀರಾ ಬೇಗ ಶುರು ಆಗೋದು ಅಥವಾ ಆ ಟೈಮನ್ನ ಮೀರಿ ಆಮೇಲೆ ನಂತರ ಶುರು ಆಗೋದು, ಇದನ್ನು ನಾವು ಅಕಾಲಜ ಅಂತ ಹೇಳ್ತೀವಿ. ಸೊ ಈ ಪ್ರಿಕಾಷಸ್ ಪ್ಯೂಬರ್ಟಿ ಅಥವಾ ಅರ್ಲಿ ಮೆನಾರ್ಕಿ ಅಂತ ಏನು ಹೇಳ್ತೀವಲ್ಲ, ಇದು 8 ವರ್ಷದಿಂದನೇ ಅವರಿಗೆ ಮುಟ್ಟು ಶುರು ಆಗೋದಾಗಿರ್ಬೋದು ಅಥವಾ ಅವಾಗ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅನ್ನತ್ತೆ ನಾವು ಏನು ಹೇಳ್ತೀವಿ ಅದು ಕಾಣಿಸ್ಕೊಳ್ಳೋಕೆ ಶುರು ಆಗ್ಬೋದು ಅಥವಾ ಅವರಿಗೆ ದೇಹದಲ್ಲಿ ಬದಲಾವಣೆಗಳೆಲ್ಲ ಶುರು ಆಗಿ ಪೀರಿಯಡ್ಸು ಒಂದು ಸ್ವಲ್ಪ ಮಟ್ಟಿಗೆ ಶುರುವಾಗಿ ಇರ್ರೆಗ್ಯುಲರ್ ಆಗಿರೋದು. ಸೊ ಇವೆಲ್ಲ ಕೂಡ ಅದಕ್ಕೆ ಸಂಬಂಧಪಟ್ಟಿರೋದು. ಅದರದ್ದು ಆದಮೇಲೆ ಅಂದರೆ 16 ವರ್ಷ 17 ವರ್ಷ ಆದಮೇಲೂ ಕೂಡ ಕೆಲವರಿಗೆ ಮುಟ್ಟು ಬರದೇ ಇರೋದು, ಇದು ಕೂಡ ಈ ಮೆನಾರ್ಕಿ ಅಥವಾ ಈ ಮುಟ್ಟು ಶುರು ಆಗುವ ಸಮಯದಲ್ಲಿ ಕೆಲವು ಸಲ ಕಾಣಿಸ್ಕೊಳ್ಳುವ ಒಂದು ತೊಂದರೆ. ಸಾಮಾನ್ಯವಾಗಿ 12 ವರ್ಷದ ನಂತರ ಒಂದು ಸ್ವಲ್ಪ ಮಟ್ಟಿಗೆ ದೇಹದ ಬದಲಾವಣೆಗಳು ಕಾಣಿಸ್ಕೊಂಡು 13, 14 ವರ್ಷದಲ್ಲಿ ಮುಟ್ಟೇನು ಕಾಣಿಸ್ಕೊಳುತ್ತೋ ಅದು ನಾರ್ಮಲ್ ಆಗಿ ಇರ್ತಕ್ಕಂಥದ್ದು. ಈಗಿನ ಒಂದು ಜನ್ರೇಷನಲ್ಲಿ ಇದು ಈ ಥರ ನಡೀತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಅಜ್ಜಿ ಅವ್ರ ಮುತ್ತಜ್ಜಿಯ ಒಂದು ಟೈಮಲ್ಲಿ ಅವ್ರಿಗೆಲ್ಲ 15, 16 ವರ್ಷದಲ್ಲಿ ಮುಟ್ಟು ಶುರು ಆಗ್ತಾಯಿತ್ತು. ಈ ಬದಲಾವಣೆಗಳು ನಮಗೆ ಇತ್ತೀಚೆಗೆ ಯಾಕೆ ಈ ಥರ ಕಾಣಿಸ್ಕೊಳ್ತಾ ಇದೆ ಅಂತ ನಾವು ನೋಡಿದಾಗ, ಮೊದಲನೇದಾಗಿ ನಾವು ದೇಹಕ್ಕೆ ಬೇಕಾಗಿರುವ ಕೆಲವು ಚಟುವಟಿಕೆಗಳು ಕಡಿಮೆ ಆದಾಗ ಅಥವಾ ನಮ್ಮ ಲೈಫ್ ಸ್ಟೈಲ್ ನಮ್ಮ ಬದಲಾವಣೆಗಳಾದಾಗ ಈ ತೊಂದರೆಗಳು ಕಾಣಿಸ್ಕೊಳ್ಬೋದು. ಸಂಶೋಧನೆಗಳು ಹೇಳುತ್ತೆ ಈ ಒಬೆಸಿಟಿಗೆ ಸಂಬಂಧಪಟ್ಟಿರೋ ಥರ ಆಹಾರಗಳನ್ನು ತಗೊಳ್ಳೋದು, ಅಂದರೆ ಬೊಜ್ಜನ್ನು ಹೆಚ್ಚು ಮಾಡ್ತಕ್ಕಂಥ ಆಹಾರನ ಸೇವನೆ ಮಾಡೋದು ಚಿಕ್ಕ ಮಕ್ಕಳಿಗೆ ಮೊದಲಿಂದನೇ ಶುರು ಮಾಡ್ಕೊಳ್ಳೋದು. ಸೊ ತುಂಬಾ ಪ್ರೊಸೆಸ್ಡ್ ಫುಡ್ಸು ಅಥವಾ ಜೀರ್ಣಕ್ಕೆ ಕಷ್ಟ ಮಾಡ್ತಕ್ಕಂಥದ್ದು ನಮ್ಮ ದೇಶದಲ್ಲದೆ ಹೊರಗಡೆಯಿಂದ ಬೇಕ್ರಿ ಐಟಮ್ಸ್ ಥರದ್ದಾಗಿರ್ಬೋದು ಅಥವಾ ವಿಚ್ ದಿ ಬಾಡಿ ಈಸ್ ನಾಟ್ ಅಡ್ಜಸ್ಟಿಂಗ್. ಸೊ ಅಂಥ ಆಹಾರನ ನಾವು ಯಾವಾಗ ಅದು ಒಂದು ರೀತಿಯಲ್ಲಿ ರೊಟೀನಾಗಿ ಅದು ಒಂಥರ ಸೇವನೆ ಮಾಡ್ತಕ್ಕಂಥದ್ದಾಗಿರ್ಬೋದು. ನಾನು ಅವಾಗ ಹೇಳ್ತಾ ಇದ್ದೆ ನಿಮಗೆ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಥವಾ ನಮ್ಮ ಮೆದುಳಿನ ಒಂದು ಶಕ್ತಿ ಮೂಲಕ ನಮಗೆ ಮುಟ್ಟು ಸ್ರಾವ ಶುರು ಆಗುತ್ತೆ. ಅದನ್ನು ಹಾರ್ಮೋನಲ್ ಫ್ಲಕ್ಚುಯೇಷನ್ಸಿಂದ ಆಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೋದು. ಬಟ್ ಈ ವೇರಿಯೇಷನ್ಸ್ನ ತರಿಸೋ ಕೆಲವು ಪದಾರ್ಥಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ತುಂಬಾ ಪ್ಲಾಸ್ಟಿಕ್ಸನ್ನ ನಾವು ಉಪಯೋಗಿಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಸೇರಿಕೊಂಡು ಈ ಥರ ಒಂದು ತೊಂದರೆನ ಮಾಡ್ಕೊಳ್ಬೋದು. ಅಥವಾ ನಾವು ನೋಡುವಂತಹ ಅಥವಾ ಕೇಳಿಸ್ಕೊಳ್ಳುವಂಥ ಒಂದು ಇನ್ಫಾರ್ಮೇಷನ್ಗಳಾಗಿರ್ಬೋದು, ಇದು ಕೂಡ ಮೆದುಳಿಗೆ ಈ ಥರ ಒಂದು ಡಿಸ್ರಪ್ಷನ್ನ ತರಿಸೋ ಒಂದು ಕೆಪಾಸಿಟಿ ಇರುತ್ತೆ. ಸೊ ಇದು ನಮಗೆ ಮೀಡಿಯಾ ಮೂಲಕ ಇರ್ಬೋದು ಅಥವಾ ನಮ್ಮ ಒಂದು ಫ್ರೆಂಡ್ ಸರ್ಕಲಿಂದ ಆಗಿರ್ಬೋದು, ಇದು ಕೂಡ ಒಂದು ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ ಆಗುತ್ತೆ.
ಇದು ಅಲ್ಲದೆ ಇದನ್ನು ನಾವು ಕಾನ್ಸಂಟ್ರೇಷನಲ್ಲಿ ಇಟ್ಕೊಂಡು ಇದಲ್ಲದೆ ನಾವು ಈ ಕೆಲವು ಫ್ಯಾಕ್ಟರ್ಸ್ ಇರುತ್ತೆ, ಜೆನೆಟಿಕ್ ಅಂತ ಹೇಳ್ತೀವಿ. ಅಂದರೆ ಅವ್ರ ಅಜ್ಜಿಗೆ ಅಥವಾ ಮುತ್ತಜ್ಜಿಗೆ ಅಥವಾ ತಾಯಿಗೆ ಮೊದಲಿಂದನೇ ಪೀರಿಯಡು ಒಂದು 9 ವರ್ಷ 10 ವರ್ಷಕ್ಕೆ ಬರ್ತಾಯಿದ್ರೆ ಅವ್ರಿಗೆ ಅದು ಬಂದಿರುತ್ತೆ. ದಟ್ ಈಸ್ ನಾಟ್ ಅವ್ರು ಅದು ಒಂದು ಜೆನೆಟಿಕ್ ಫ್ಯಾಕ್ಟರ್ ಆಗಿ ತೊಗೊಳ್ಬೋದು. ಫ್ಯಾಮಿಲಿ ಹಿಸ್ಟ್ರಿಯಲ್ಲೂ ಒಂದು ಸ್ವಲ್ಪ ತೊಂದರೆಗಳಿದೆ ಅಂತ ಅಂದ್ಕೊಂಡು, ಅಥವಾ ಕೆಲವು ಸಲ ಹೆಣ್ಮಕ್ಳಿಗೆ ಅಥವಾ ಮಕ್ಕಳಿಗೆ ಯಾವುದೋ ಒಂದು ಕಾಯಿಲೆಯ ತೊಂದರೆಯಿಂದ ಔಷಧಿಗಳನ್ನು ಕೊಟ್ಟು ಆ ಒಂದು ಪ್ರಭಾವದಿಂದ ಬರುವ ಸಾಧ್ಯತೆಗಳಿರುತ್ತೆ. ಸೊ ಇದು ಕೆಲವು ನಮ್ಮ ಕೈಯಿನಲ್ಲೇ ನಾವು ಇದನ್ನು ಸರಿ ಮಾಡ್ಕೊಳ್ಬೋದು. ಇಟ್ ಇಸ್ ಸಮಥಿಂಗ್ ದಟ್ ವಿ ಕ್ಯಾನ್ ಲುಕ್ ಇನ್ ಟು. ಈ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೊಳ್ಳುವ ಒಂದು ಶಕ್ತಿ ನಮ್ಮ ಕೈಯಲ್ಲಿರುತ್ತೆ. ಸೊ ಕೆಲವು ನಮಗೆ ವಿ ಆರ್ ನಾಟ್ ಏಬಲ್ ಟು ಪ್ರೊಲಾಂಗ್ ಇಟ್. ಸೊ ಇವಾಗ ನಮ್ಮ ಕೈಯಲ್ಲಿ ಯಾವ್ದು ನಾವು ಅದನ್ನು ನೋಡ್ಕೊಳ್ಬೋದು ಅಂದರೆ ಆಹಾರ. ಸೊ ಎಲ್ಲ ತಾಯಂದ್ರಿಗೂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳಬೇಕಾಗಿರೋದು, ಮಕ್ಕಳಿಗೆ ಕೊಡುವ ಆಹಾರನ ನಾವು ಆದಷ್ಟು ಮನೆಯಲ್ಲಿ ಅದನ್ನು ಪ್ರಿಪೇರ್ ಮಾಡಿ ಕೊಡುವುದು ಒಂದು ಅಭ್ಯಾಸನ ಇಟ್ಕೊಳ್ಬೇಕು. ಸೊ ಇವಾಗ ಹಲವಾರು ಹೆಲ್ತ್ ಡ್ರಿಂಕ್ಸ್ ಅಂತ ಹೇಳಿ ಸಿಗುತ್ತೆ. ಇದರಲ್ಲಿ ಸಾಕಷ್ಟು ಮಟ್ಟಿಗೆ ಶುಗರ್ ಕೂಡ ಇರುತ್ತೆ. ಅಥವಾ ಈ ಸಾಸ್ಗಳಿರ್ಬೋದು, ಅಥವಾ ಆ್ಯಡ್ ಮಾಡೋ ಒಂದು ರೆಸಿಪಿನ ಈಸಿ ಮಾಡ್ತಕ್ಕಂಥ, ಟೇಸ್ಟಿಂಗ್ನ ಎನ್ಹ್ಯಾನ್ಸ್ ಮಾಡ್ತಕ್ಕಂಥ ಸಬ್ಸ್ಟೆನ್ಸನ್ನು ಉಪಯೋಗಿಸ್ಬಿಟ್ಟು ಆಹಾರನ ಪ್ರಿಪೇರ್ ಮಾಡಿರ್ಬೋದು. ಬೇಗ ಮುಗಿಬೋದು, ಇದು 2 ನಿಮಿಷದಲ್ಲಿ ಮುಗಿಬೋದು, ನಿಮ್ಗೆ 5 ನಿಮಿಷದಲ್ಲಿ ಮುಗಿಬೋದು. ಆದರೆ ಇಂಥ ಆಹಾರನ ನಾವು ತಿಂದಾಗ ನಮ್ಮ ನಾಲಿಗೆಗೆ ರುಚಿಯಾಗಿರುತ್ತೆ. ಆದರೆ ಇದನ್ನು ನಾವು ಸೇವನೆ ಮಾಡ್ತಾ ನಮಗೆ ಆ ಒಂದು ಟೈಮಲ್ಲಿ ಇದ್ರದ್ದು ತೊಂದರೆಗಳು ಕಾಣಿಸ್ಕೊಳ್ಳಲ್ಲ. ಆದರೆ ಕೆಲವುದು ಸಮಯದ ನಂತರ ಅದ್ರದ್ದು ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಬಟ್ ಅವಾಗ ನಮ್ಮದು ಅವಾಗ ಗೊತ್ತಾಗಲ್ಲ ಕಾರಣ ಏನು ಅಂತ. ಸೊ ಆದಷ್ಟು ಅಂಥ ಆಹಾರನ ಸೇವನೆ ಮಾಡೋದು ಒಳ್ಳೆಯದಲ್ಲ. ಮೊದಲಿಂದನೇ ಅಭ್ಯಾಸ ಮಾಡಿ ಅದನ್ನು ಮಕ್ಕಳಿಗೆ ಆದಷ್ಟು ಆ ಥರದ್ದು ಕೊಡಬೇಡಿ. ಏನಿದೆಯೋ ಮನೆಯಲ್ಲೇ ನೀವು ಆಹಾರನ ನೀವು ಅದನ್ನು ಮಾಡಿ ಕೊಡೋದು ಯಾವತ್ತೂ ಒಳ್ಳೆಯದು. ನಾವು ಇವಾಗ ಆಯುರ್ವೇದದಲ್ಲಿ ನಾವು ಇನ್ನೊಂದು ತುಂಬಾ ಒಂದು ಉತ್ತಮವಾಗಿರೋ ಒಂದು ಪ್ರಿನ್ಸಿಪಲ್ನ ನಾವು ಹೇಳ್ತೀವಿ. ನಮ್ಮಲ್ಲಿ ಒಂದು ಗರ್ಭ ಅಥವಾ ಮಗು ಆಗಬೇಕು ಅಂತ ಇದ್ದಾಗ 6 ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದು ಅಂದರೆ ಮಾತೃಜ ಭಾವ, ಪಿತೃಜ ಭಾವ, ಆಹಾರಜ ಭಾವ, ರಸಜ, ಸತ್ವಜ ಮತ್ತು ಸಾತ್ಮ್ಯಜ. ನಾವು ಅಂದ್ಕೊಳ್ತೀವಿ ಒಂದು ಮಗು ಆಗಬೇಕು ಅಂದರೆ ಬರೀ ಅದ್ರದ್ದು ಪೆಟರ್ನಲ್ ಫ್ಯಾಕ್ಟರು ಮೆಟರ್ನಲ್ ಫ್ಯಾಕ್ಟರ್ ಇದ್ದರೆ ಸಾಕು ಅಂತ. ಬಟ್ ದ ಜೆನೆಟಿಕ್ ಮೇಕಪ್ ಇಸ್ ನಾಟ್ ಬಿಲ್ಟ್ ಲೈಕ್ ದಟ್. ಅದಕ್ಕೆ ಆ ಮಗುವಿನ ತಂದೆ ತಾಯಿ ಯಾವ ರೀತಿಯ ಒಂದು ಆಹಾರ ಸೇವನೆ ಮಾಡ್ತಾಯಿದ್ದಾರೋ ಆ ಜೆನೆಟಿಕ್ ರೆಕಗ್ನಿಷನ್ ಕೂಡ, ಆ ಪ್ಯಾಟರ್ನ್ ಕೂಡ ಅದಕ್ಕೆ ಫಾಲೋ ಆಗುತ್ತೆ. ಸೊ ನಾವು ಎಲ್ಲ ರೀತಿಯ ಒಂದು ಆಹಾರನ ಎಕ್ಸ್ಪೆರಿಮೆಂಟಲ್ ಮಾಡೋಕ್ಕೆ ಮುಂಚೆ ನಾವು ಅದನ್ನು ಯೋಚನೆ ಮಾಡಿ ಇದು ನಮಗೆ ಸೂಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ನೋಡಿಕೊಂಡು ನಾವು ಅದನ್ನು ಸೇವನೆ ಮಾಡಬೇಕು. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಯಲ್ಲಿ ನಮಗೆ ಹಲವಾರು ಕಾಯಿಲೆಗಳು ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಅದು ಬೇರೆ ಇವೆಲ್ಲ ಒಂಥರ ಕ್ರಾನಿಕ್ ಆಗಿರ್ತಕ್ಕಂಥ ಕಾಯಿಲೆಗಳು ಆ್ಯಂಡ್ ಆಲ್ಸೋ ವೆರಿ ಲೈಫ್ ಥ್ರೆಟನಿಂಗ್ ಡಿಸೀಸಸ್ ಅಂತ ಹೇಳ್ಬೋದು. ಇದಕ್ಕೆಲ್ಲ ನಾವು ಕಾರಣಗಳು ನಾವು ನೋಡಿದಾಗ ಒಂದು ಕಾರಣ ಅಂತ ಕಾಣಿಸ್ಕೊಳ್ಳಲ್ಲ. ಬಟ್ ಆಹಾರ ಅಥವಾ ನಾವು ಸೇವನೆ ಮಾಡೋ ಒಂದು ಆಹಾರ ಬಿಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಆಯುರ್ವೇದದಲ್ಲಿ ಇದ್ರದ್ದು ಬಗ್ಗೆ ಸಾಕಷ್ಟು ಮಟ್ಟಿಗೆ ಇನ್ಫಾರ್ಮೇಷನ್ನ ಆಚಾರ್ಯಗಳು ಹೇಳ್ತಾರೆ. ವಿರುದ್ಧ ಆಹಾರ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ವಿರುದ್ಧ ಆಹಾರ ಅಂದರೆ ನಾವು ಅನ್ಸೂಟಬಲ್ ಆಗಿರ್ತಕ್ಕಂಥ ಆಹಾರನ ಸೇವನೆ ಮಾಡಿದಾಗ ದೇಹದಲ್ಲಿ ಯಾವ ರೀತಿ ಅದರ ಪರಿಣಾಮ ಬೀಳುತ್ತೆ ಅಂತ. ಸೊ ಇತ್ತೀಚಿನ ಒಂದು ದಿನಗಳಲ್ಲಿ ನಾವು ತಗೊಳ್ಳುವಂಥ ಆಹಾರ ಆಲ್ಮೋಸ್ಟ್ ಮೋಸ್ಟ್ ಆಫ್ ದೆಮ್ ಕಮ್ ಇನ್ ಟು ದಟ್ ಕ್ಯಾಟಗರಿ. ಸೊ ಆ ಒಂದು ಕಾರಣದಿಂದ ಇದನ್ನು ನಾವು ನೋಡ್ಕೊಳ್ಬೇಕು. ಮಕ್ಕಳಿಗೆ ಎಸ್ಪೆಷಲಿ ನಾವು ಇಂಥ ಆಹಾರನ ಕೊಡೋದನ್ನು ನಾವು ನಿಲ್ಲಿಸಬೇಕು. ಸೊ ಆಹಾರ ಒಂದು ಇಷ್ಟು ಮಟ್ಟಿಗೆ ಆದರೆ ಆಹಾರದ ಒಂದು ಇಂಪಾರ್ಟೆನ್ಸು, ಆಹಾರದ ಬಗ್ಗೆ ಆಯುರ್ವೇದದಲ್ಲಿ ಹಲವಾರು ತುಂಬಾ ಸೂಕ್ಷ್ಮವಾಗಿರೋದು, ಹಾಗೆ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಜೆನ್ಯೂನ್, ವಿಚ್ ಮೇಕ್ ಇಟ್ ವೆರಿ ಸಿಂಪಲ್ ಆ್ಯಂಡ್ ಯೆಟ್ ಪ್ರೊಫೌಂಡ್ ಕೆಲವೊಂದು ಪ್ರಿನ್ಸಿಪಲ್ಸ್ನ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಇವಾಗ ಕೆಲವು ಎಕ್ಸಾಂಪಲ್ಸ್ಗಳು ಹೇಳಬೇಕು ಅಂದರೆ, ನಾವು ತಗೊಳ್ಳುವ ಆಹಾರ ನಾವು ಒಂದು ಸ್ವಚ್ಛವಾಗಿರೋ ಒಂದು ಜಾಗದಲ್ಲಿ ತಗೊಳ್ಳುವಾಗ ಅದು ಬಿಸಿಯಾಗಿರಬೇಕು. ನಮ್ಮ ಕಣ್ಣಿಗೆ ಮತ್ತು ಬಾಯಿಗೆ ಅದನ್ನು ರುಚಿ ತರಿಸ್ಬೇಕು. ನಮ್ಮ ಎಲ್ಲ ಪಂಚೇಂದ್ರಿಯಗಳು ಅದನ್ನು ಎಂಜಾಯ್ ಮಾಡಿಕೊಂಡು ಅಂಥ ಒಂದು ಆಹಾರ ನಾವು ತಗೊಳ್ಬೇಕು. ಬಟ್ ನಾವು ಇತ್ತೀಚಿನ ದಿನಗಳಲ್ಲಿ ಆ ಥರದ್ದು ನಮಗಾಗಲ್ಲ. ಕೆಲವು ಸಲ ಪ್ಯಾಕ್ಡ್ ಫುಡ್ಡನ್ನು ತಗೊಳ್ಳುವ ಒಂದು ಅಭ್ಯಾಸ ಇರುತ್ತೆ. ಅಥವಾ ಊಟ ಮಾಡ್ತಾ ಮೊಬೈಲ್ನ ಸ್ಕ್ರೋಲ್ ಮಾಡಿಕೊಂಡು ಅಥವಾ ಟಿ ವಿ ನೋಡಿಕೊಂಡು
ಅಥವಾ ಯಾವುದೋ ಒಂದು ಏನೋ ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು ವಿಚಾರ, ಅಥವಾ ತುಂಬ ಇಮೋಷ್ನಲ್ ಸೀನ್ ಇರ್ಬೋದು, ಅದನ್ನು ನೋಡಿಕೊಂಡು ನಾವು ಅದನ್ನು ಸೇವನೆ ಮಾಡ್ತೀವಿ. ಇಂಥ ಒಂದು ಅಭ್ಯಾಸ ನಮ್ಮ ದೇಹಕ್ಕೂ ಒಳ್ಳೆಯದಲ್ಲ, ಮಾನಸಿಕ ಒಂದು ಸ್ಟೇಟ್ಗೂ ಇಟ್ ಇಸ್ ನಾಟ್ ಅ ವೆರಿ ಗುಡ್ ಥಿಂಗ್ ಟು ವಾಚ್ ಸಮಥಿಂಗ್ ಬ್ರಿಂಗ್ ಅನ್ ಇಮೋಷ್ನಲ್ ಎಫೆಕ್ಟ್ ಟು ದ ಫುಡ್ ದಟ್ ಯು ಆರ್ ಈಟಿಂಗ್ ಆ್ಯಂಡ್ ಕನ್ಸ್ಯೂಮಿಂಗ್ ಇಟ್. ಕೆಲವು ವಿಚಾರಗಳು, ಇವಾಗ ನಮ್ಮಲ್ಲಿ ಪಂಚಮಹಾಭೂತ ಅಂತ ಹೇಳ್ತೀವಿ, ಈ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ, ಇವು ತುಂಬ ಪ್ಯೂರ್ ಆಗಿರ್ತಕ್ಕಂಥ ಈ ಎಲಿಮೆಂಟ್ಸು. ಈ ಎಲಿಮೆಂಟ್ಸು ದೇ ಆರ್ ಆಲ್ಸೋ ದ ಒನ್ ವಿಚ್ ಆರ್ ಸರ್ಕ್ಯುಲೇಟಿಂಗ್ ಇನ್ ದಿ ಅರ್ತ್ ಥ್ರೂ ಔಟ್. ಸೊ ಎಸ್ಪೆಷಲಿ ವಾಟರ್, ಇದು ವಾಟರ್ ಅಥವಾ ನೀರಿಗೆ ಒಂದು ವೆರಿ ಲಾಂಗ್ ಲಾಸ್ಟಿಂಗ್ ಮೆಮೊರಿ ಇದೆ ಅಂತ ಸೈಂಟಿಫಿಕ್ ರಿಸರ್ಚ್ ಹೇಳುತ್ತೆ. ಸೊ ಇದ್ರದ್ದು ಬಗ್ಗೆ ನೀವು ಇನ್ನು ಸಂಶೋಧನೆಗಳು ಕೂಡ ಇದ್ರ ಬಗ್ಗೆ ಓದ್ಬೋದು. ನಾವು ತಗೊಳ್ಳುವ ನೀರು ಕೂಡ ನಮ್ಮ ಒಂದು ಮಾನಸಿಕ ಒಂದು ಇಮೋಷ್ನಲ್ ಸ್ಟೇಟನ್ನ ರಿಫ್ಲೆಕ್ಟ್ ಮಾಡುತ್ತೆ. ಸೊ ನಾವು ಯಾವಾಗ ಸಂತೋಷವಾಗಿ ಒಂದು ಗ್ಲಾಸ್ ನೀರು ಕುಡಿದ್ರೂ ಕೂಡ ಅದು ನಮಗೆ ದೇಹನ ಸಂತೋಷಗೊಳಿಸುತ್ತೆ. ಆದರೆ ನಾವು ಬೇಜಾರು ಮಾಡಿಕೊಂಡು ಯಾರ ಬಗ್ಗೆನೋ ತುಂಬ ಕೆಟ್ಟದಾಗಿ ಯೋಚನೆ ಮಾಡಿಕೊಂಡು ಒಂದು ನೀರು ಕೂಡ ಕುಡಿದ್ರೂ ಕೂಡ ದೇಹಕ್ಕೆ ಅದು ಒಳ್ಳೆಯದಲ್ಲ. ಸೊ ಇಂಥದ್ದು ಸೂಕ್ಷ್ಮವಾಗಿರ್ತಕ್ಕಂಥ ಈ ಥರ ಕೆಲವು ವಿಚಾರಗಳಿರುವಾಗ ನಾವು ಆಹಾರ ಸೇವನೆ ಮಾಡುವಾಗ ಏನೋ ಯೋಚನೆ ಮಾಡಿಕೊಂಡು ಅಥವಾ ಮೊಬೈಲನ್ನು ನೋಡಿಕೊಂಡು ಕಾನ್ಸಂಟ್ರೇಟ್ ಮಾಡದೆ ಆಹಾರನ ತಗೊಳ್ಳೋದು ಒಳ್ಳೆಯದಲ್ಲ. ಸೊ ಇದು ಒಂದಾದರೆ, ಎರಡನೇದು, ಎಷ್ಟು ಮಟ್ಟಿಗೆ ಆಹಾರದ ಪ್ರಮಾಣನ ತಗೊಳ್ಬೇಕು. ನಾವು ಆಯುರ್ವೇದದಲ್ಲಿ ಹೇಳ್ತೀವಿ, ನಮ್ಮ ಹೊಟ್ಟೆನ 4 ಭಾಗಕ್ಕೆ ನಾವು ಇಮ್ಯಾಜಿನೇಷನಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು. 2 ಪಾರ್ಟು ಯು ಶುಡ್ ಫಿಲ್ ಇಟ್ ವಿತ್ ಸಾಲಿಡ್ ಫುಡ್, 1 ಭಾಗ ಲಿಕ್ವಿಡ್ ಅಥವಾ ಜಲಾಂಶಕ್ಕೆ ಬಿಡಬೇಕು, ಇನ್ನು 4ನೇ ಭಾಗನ ನಾವು ವಾಯು ಅಥವಾ ಏರಿಗೆ ನಾವು ಬಿಡಬೇಕು ಅಂತ. ಆದರೆ ನಾವು ಇತ್ತೀಚಿನ ದಿನದಲ್ಲಿ ಆ ಥರದ್ದು ಮಾಡಲ್ಲ. ಹೊಟ್ಟೆ ತುಂಬ ತಿಂತೀವಿ, ತಿಂದಾದ್ಮೇಲೂ ಕೂಡ ಮತ್ತೆ ಇನ್ನೊಂದು ಸ್ವಲ್ಪ ಏನಾದರೂ ಸಿಹಿ ತಿಂಡಿ ಏನಾದರೂ ತಿನ್ನಬೇಕು ಅಥವಾ ಕರ್ಕುಳು ಏನಾದರೂ ತಿನ್ನಬೇಕು ಅಂತ ಮತ್ತೆ ಅದನ್ನು ಸೇವನೆ ಮಾಡ್ತೀವಿ. ಇದನ್ನು ನಾವು ಅಧ್ಯಾಶನ ಅಂತ ಹೇಳ್ತೀವಿ. ಅಂದರೆ ಒಂದು ಆಹಾರನ ತಿಂದಿದ್ದಾದಮೇಲೆ ಮತ್ತೊಂದು ಸಲ ಇನ್ನೊಂದು ಆಹಾರನ ತಗೊಳ್ಳೋದು. ಆ ಒಂದು ಸಮಯದಲ್ಲಿ ನಮಗೆ ಇದು ನಾಲಿಗೆಗೆ ರುಚಿಯಾಗಿರ್ಬೋದು, ಆದರೆ ಕೆಲವು ಸಲ ಇಂಥ ಅಭ್ಯಾಸಗಳು ದೇಹದಲ್ಲಿ ಕೆಲವು ವ್ಯತ್ಯಾಸಗಳನ್ನು ತರಿಸುತ್ತೆ. ಆ ಒಂದು ತೊಂದರೆಗಳಲ್ಲಿ ಒಂದು ಬರ್ತಕ್ಕಂಥದ್ದು ಈ ಹೈಪರ್ ಎಸಿಡಿಟಿ ಅಥವಾ ಎಸಿಡಿಟಿ ಪ್ರಾಬ್ಲಮ್ಸ್, ಗ್ಯಾಸ್ಟ್ರಿಕ್ ಇಶ್ಯೂಸ್ ಅಥವಾ ಆ್ಯಂಗ್ಸೈಟಿ ಇಶ್ಯೂಸ್ ಅಥವಾ ಡಿಪ್ರೆಷನ್ ಕೂಡ ಇದೇ ರೀತಿಯಲ್ಲಿ ಶುರು ಆಗ್ತಕ್ಕಂಥದ್ದು. ಸೊ ನಾವು ಯಾವಾಗ ಆಹಾರಕ್ಕೆ ನಾವು ಊಟಕ್ಕೆ ಯಾವಾಗ ಕೂತ್ಕೊಳ್ತೀವೋ ನಮ್ಮ ಗಮನವನ್ನೆಲ್ಲ ಇಟ್ಟು ನಾವು ಅದನ್ನು ಸ್ಟಾರ್ಟ್ ಟು ಎಂಡ್ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮುಗಿಸ್ಕೊಂಡು ಆಮೇಲೆ ಎದ್ದೇಳಬೇಕು. ಇದು ಒಂದು ಅಭ್ಯಾಸನ ಮಾಡ್ಕೊಳ್ಳೋದು ಎಲ್ರಿಗೂ ಒಳ್ಳೆಯದು. ಸೊ ಇದು ಒಂದು ರೊಟೀನ್ ಪ್ರಾಕ್ಟೀಸ್ ಥರ ಮಾಡಿದಾಗ ದೇಹಕ್ಕೂ ಕೂಡ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಕಷ್ಟ ಆಗಲ್ಲ. ಸೊ ಇದು ಕೆಲವು ಆಹಾರದ ವಿಚಾರಗಳನ್ನು ತಗೊಂಡ್ರೆ. ಎರಡನೇದು, ಇದರಲ್ಲಿ ಬರ್ತಕ್ಕಂಥದ್ದು ಆಹಾರದಲ್ಲಿ ತೊಗೊಳ್ಬೇಕಾಗಿರೋ ಆಹಾರ ಲೋಕಲ್ ಆಗಿರಬೇಕು. ಇಟ್ ಶುಡ್ ಬಿ ಲೋಕಲ್ ಬ್ರೆಡ್. ಅಂದರೆ ನಾವು ಇಲ್ಲೇ ಅದ್ರದ್ದು ಸಪ್ಲೈ ಆಗಿರಬೇಕು. ಒಂದು ರಾ ಮೆಟೀರಿಯಲ್, ಆಮೇಲೆ ಅದರದ್ದು ಏನು ಬೆಳೆಸಿರ್ತೀವೋ ಅದೆಲ್ಲ ಕೂಡ ಒಂದು ಜಾಗ ನಮ್ಮ ಹತ್ತಿರ ಇರ್ತಕ್ಕಂಥ ಜಾಗದಿಂದನೇ ನಾವು ತೊಗೊಳ್ಬೇಕು. ಬಟ್ ನಾವು ಇವಾಗ ಆ ಥರದ್ದು ಹಲವಾರು ಬಾರಿ ಮಾಡಲ್ಲ. ಕೆಲವು ಹಣ್ಣುಗಳು ಅನ್ಸೀಸ್ನಲ್ ಆಗಿದ್ದರೂ ಕೂಡ ನಾವು ಬೇರೆ ದೇಶದಿಂದ ಅದನ್ನು ತಂದು ಇಲ್ಲಿ ತಿನ್ನೋ ಒಂದು ಅಭ್ಯಾಸಗಳನ್ನು ಮಾಡ್ಕೊಂಡಿದ್ದೀವಿ. ಹಲವಾರು ಎಲರ್ಜಿಗಳಿಗೆ ಕಾರಣ ಇದು ಒಂದಾಗತ್ತೆ. ಅಥವಾ ಕೆಲವು ಸಲ ಇವಾಗ ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಸೀಸನ್ ಅಲ್ಲ, ಆದರೂ ಕೂಡ ನಮಗೆ ಮಾವಿನ ಹಣ್ಣು ಸಿಗುತ್ತೆ, ಅಥವಾ ಮಾವಿನ ಹಣ್ಣು ನಮಗೆ ಬೇಗ ಸಿಗುತ್ತೆ. ಈ ಏಪ್ರಿಲ್ ಅಥವಾ ಮೇ ಅಲ್ಲಿ ಸಿಗಬೇಕಾಗಿರೋ ಒಂದು ಹಣ್ಣು ನಮಗೆ ಫೆಬ್ರವರಿಯಲ್ಲಿ ಸಿಗೋಕ್ಕೆ ಶುರು ಆಗುತ್ತೆ. ಆವಾಗ ಅದನ್ನು ಸೇವನೆ ಮಾಡಿದಾಗ ನಮ್ಗೆ ಕೆಲವು ತೊಂದರೆಗಳು ಕಾಣಿಸ್ಕೊಳುತ್ತೆ. ಆ ಸಮಯದಲ್ಲಿ ಕಾಣಿಸ್ಕೊಳ್ಳಲ್ಲ, ಆಮೇಲೆ ಬರ್ತಾ ಕಾಣಿಸ್ಕೊಳುತ್ತೆ. ಸೊ ಇವೆಲ್ಲ ಕೂಡ ಈ ಅನ್ಸೀಸ್ನಲ್ ಆಗಿ ತಗೊಳ್ಳುವ ಆಹಾರದಿಂದ ಕಾಣಿಸ್ಕೊಳ್ಳುವ ಕೆಲವು ಕಾಯಿಲೆಗಳು. ಇದರಿಂದ ನಾವು ಆದಷ್ಟು ದೂರ ಇದ್ದರೆ ಒಳ್ಳೆಯದು. ನಮಗೆ ಒಂದು ಸೀಸನಲ್ಲಿ ಮತ್ತು ಒಂದು ಟೈಮ್ ಸೋರ್ಸಲ್ಲಿ ಯಾವಾಗ ಆಹಾರ ಸೇವನೆ ಮಾಡಬೇಕೋ ಅದು ತುಂಬ ಇಂಪಾರ್ಟೆಂಟ್. ಹಾಗೆ ಯಾವ ಸಮಯದಲ್ಲಿ ನಾವು ಆಹಾರ ತೊಗೊಳ್ಬೇಕು. ಸೊ ಕೆಲವ್ರಿಗೆ ಅಭ್ಯಾಸ ಆಗಿರುತ್ತೆ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್, ಎಸ್ಪೆಷಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ. ಸೊ ಬ್ರೇಕ್ಫಾಸ್ಟ್ ಅಂದರೆ ಅವ್ರು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಒಂದು ಬ್ರೇಕ್ಫಾಸ್ಟು, ಸೊ ಲಂಚ್ ಟೈಮಲ್ಲಿ ಲಂಚ್ ತಿಂತಾರೆ, ಆಮೇಲೆ ಮನೆಗೆ ಬಂದಿದ್ಮೇಲೆ ಮತ್ತೆ ಒಂದು ಪೋಸ್ಟ್ ಲಂಚ್ ಆಗುತ್ತೆ, ಮತ್ತು ಡಿನ್ನರ್ ಟೈಮ್ ಥರ ಆಗುತ್ತೆ. ಸೊ 4 ರಿಂದ 5 ಸಲ ಊಟ ಮಾಡುವ ಒಂದು ಅಭ್ಯಾಸ ಆಗುತ್ತೆ, ಅಥವಾ ಚಿಕ್ಕ ಪುಟ್ಟದಾಗಿ ತೊಗೊಳ್ಳೋ ಥರದ್ದಾಗುತ್ತೆ. ಸೊ ಈ ಅಭ್ಯಾಸಗಳು
ಕೆಲವು ಸಲ ಸರಿ ಹೋಗಲ್ಲ. ನಮಗೆ ಒಂದು ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಅಥವಾ ಒಂದು ಟೈಮ್ ಟೇಬಲ್ನ ಫಾಲೋ ಮಾಡೋದ್ರಿಂದ ಇದನ್ನು ಒಂಥರ ವಿ ಹ್ಯಾವ್ ಟು ಫಾಲೋ ಥರ ಆಗೋಗಿರುತ್ತೆ. ಆದಷ್ಟು ಇದನ್ನು ಮನೇಲಿ ಅಟ್ಲೀಸ್ಟ್ ಅಭ್ಯಾಸ ಮಾಡ್ಕೊಳ್ಳೋದು ಉತ್ತಮವಾಗಿ ಎಲ್ಲರೂ ಮಾಡ್ಕೊಳ್ಬೋದು. ಅಟ್ಲೀಸ್ಟ್ ಮಕ್ಕಳಿಗೆ ಆಗದೆ ಇದ್ದರೂ ದೊಡ್ಡವರು ಇದನ್ನು ಅಭ್ಯಾಸ ಮಾಡ್ಕೊಳ್ಳೋದು, ನಮಗೆ 2ರಿಂದ 3 ಸತಿ ಊಟ ಮಾಡ್ಕೊಳ್ಳೋದು ದೇಹಕ್ಕೆ ಸಾಕಾಗುತ್ತೆ. ಸೊ ಒಂದು ಟೈಮು ಬಿಟ್ವೀನ್ 10:30 to 12. ಸೊ ಈ ಟೈಮಲ್ಲಿ ಒಂದನ್ನು ಬ್ರಂಚ್ ಅಂತ ಏನು ಹೇಳ್ತೀವಿ ಅಂದರೆ ಪೂರ್ತಿ ಭೋಜನ ಚೆನ್ನಾಗಿ ತಿನ್ಕೊಳ್ಳೋದು. ನಿಮ್ಗೆ ಏನು ಇಷ್ಟ ಆಗುತ್ತೋ ಅನ್ನ, ಸಾಂಬಾರು, ರಸಮ್ಮು, ಚಪಾತಿ, ಪಲ್ಯಗಳು ಇದನ್ನೆಲ್ಲ ತೊಗೊಳ್ಳೋದು. ಸೊ ಇದರಿಂದ ಆ ಒಂದು ಪೂರ್ತಿ ದಿನ ಜೀರ್ಣಿಸ್ಕೊಳ್ಳೋಕ್ಕೆ ದೇಹಕ್ಕೆ ಇನ್ನು ಒಂದು ಟೈಮ್ ಫ್ರೇಮ್ ಇನ್ನೂ ಇದ್ದೇ ಇರುತ್ತೆ. ಆಮೇಲೆ ಸಂಜೆ ಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಚಿಕ್ಕದಾಗಿ ಸಪರ್ ಅಥವಾ ಒಂದು ಚಿಕ್ಕ ಆಹಾರ, ಲೈಟ್ ಫುಡ್ಡಾಗಿ ಏನಾದರೂ ತೊಗೊಳ್ಳೋದು. ಸೊ ಈ ಅಭ್ಯಾಸ ಮಾಡ್ಕೊಳ್ಳೋದು ದೇಹಕ್ಕೆ ಒಳ್ಳೆಯದು. ಆದರೆ ಕೆಲವು ಸಲ ನಾವು ಮಾಡೋ ಕೆಲಸಗಳಿಂದ ಆಗಿರ್ಬೋದು, ಸ್ಟ್ರೇನ್ ಆಗಿರ್ಬೋದು, ಇನ್ನು ಒಂದು ಸ್ವಲ್ಪ ತೊಗೊಳ್ಬೇಕು ಅಂತ ಅನ್ಸುತ್ತೆ. ಅದನ್ನು ನೀವು ನೋಡಿಕೊಂಡು ನಿಮಗೆ ಯಾವಾಗ ಅದು ದೇಹಕ್ಕೆ ಬೇಕು ಅಂತ ಅನ್ಸುತ್ತೋ ಆವಾಗ ತೊಗೊಳ್ಳೋದು ಒಳ್ಳೆಯದು. ಸೊ ಇವೆಲ್ಲ ಆಹಾರದ ಕೆಲವು ರೂಲ್ಸ್ ಆ್ಯಂಡ್ ರೆಜಿಮ್ ಆಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರದಿಂದ ನಾನು ನಿಮ್ಮ ಮುಂದೆ ಇರ್ತೀನಿ. ನಮಸ್ಕಾರ.